ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಾನಸಿಕ ಖಿನ್ನತೆಯಿಂದ ಮುಕ್ತಿ ನೀಡುವ ಶಕ್ತಿ ಹೊಂದಿರುವುದು ಯಾವುದು? ಆಪ್ಷನ್ಸ್: ಎ ಬಸಳೆ, ಬಿ ಜಾಯಿಕಾಯಿ, ಸಿ ಕಾಫಿ, ಡಿ ಸಿಹಿ ತಿನಿಸು. ಸರಿಯಾದ ಉತ್ತರ ಆಪ್ಷನ್ ಎ ಬಸಳೆ. ಬಸಳೆ ಸೊಪ್ಪನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಮಾನಸಿಕ ಖಿನ್ನತೆ ಮತ್ತು ಆತಂಕ ದೂರ ಮಾಡುತ್ತದೆ. ಸೊಪ್ಪಿನಲ್ಲಿ ಫೋಲೇಟ್ ಅಂಶದಿಂದ ಇದು ಸಾಧ್ಯ. ಈ ಸೊಪ್ಪು ಹೊಸ ಹುರುಪು, ಮಾನಸಿಕ ಚೈತನ್ಯವನ್ನು ಒದಗಿಸುತ್ತದೆ. ಬಸಳೆ ಸೊಪ್ಪು ಸೇವಿಸುವುದರಿಂದ ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ ಮತ್ತು ಆಲ್ಝೈಮರ್ ಕಾಯಿಲೆಯನ್ನು ದೂರ ಮಾಡುತ್ತದೆ. ದೇಹದಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಯನ್ನು ಬಸಳೆ ಸೊಪ್ಪು ನಿವಾರಣೆ ಮಾಡುತ್ತದೆ. ನಿಶಕ್ತಿ ಸಮಸ್ಯೆಗಳಿಗೆ ಬಸಳೆ ಸೊಪ್ಪು ರಾಮಬಾಣವಾಗಿದ್ದು ಆರೋಗ್ಯಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಮುಖ್ಯವಾಗಿ ಆಯುರ್ವೇದ ಪದ್ಧತಿಯಲ್ಲಿ ಸಾಬೀತಾಗಿರುವ ಪ್ರಕಾರ ಮನುಷ್ಯನಿಗೆ ಎದುರಾಗುವ ಕರುಳಿನ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಶ್ವಾಸಕೋಶ ಮತ್ತು ಬ್ರೈನ್ ಟ್ಯೂಮರ್ ನಂತಹ ಆರೋಗ್ಯ ಸಮಸ್ಯೆಗಳು ಬಸಳೆ ಸೊಪ್ಪು ಸೇವಿಸುವುದರಿಂದ ದೂರವಾಗುತ್ತದೆ. ಎರಡನೇ ಪ್ರಶ್ನೆ, ದೇಹದಲ್ಲಿ ಯಾವುದು ಹೆಚ್ಚಾದಾಗ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ? ಆಪ್ಷನ್ಸ್: ಎ ಪ್ರೋಟೀನ್, ಬಿ ಉಪ್ಪು, ಸಿ ಬೊಜ್ಜು, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ. ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅಗತ್ಯಕ್ಕಿಂತ ಹೆಚ್ಚಿದ್ದರೆ ಈ ಪರಿಸ್ಥಿತಿಯಲ್ಲಿ ನಿಮಗೆ ಕೈ ಮತ್ತು ಕಾಲುಗಳಲ್ಲಿ ನೋವು ಉಂಟಾಗಬಹುದು. ಮಧುಮೇಹ ಹೆಚ್ಚಾದಾಗ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ. ಇದರಿಂದಾಗಿ ಕೈಗಳು ಮತ್ತು ಪಾದಗಳು ಮಾತ್ರವಲ್ಲದೆ ದೇಹದ ಇತರ ಭಾಗಗಳ ನರಗಳು ಸಹ ನೋವು ಅನುಭವಿಸಬಹುದು, ಸೆಳೆತ ಕಾಣಿಸಿಕೊಳ್ಳಬಹುದು. ಮೂರನೇ ಪ್ರಶ್ನೆ, ಎಂದಿಗೂ ಮರದ ಮೇಲೆ ಕೂರದ ಪಕ್ಷಿ ಯಾವುದು? ಆಪ್ಷನ್ಸ್: ಎ ಚಿಟಿಹಾರಿ, ಬಿ ಪಾರಿವಾಳ, ಸಿ ಕೌಜುಗ, ಡಿ ಮಿಂಚುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ಟಿಟಿಹಾರಿ. ನಾವು ಪ್ರಕೃತಿಯನ್ನು ಗಮನಿಸಿದರೆ ನಮ್ಮನ್ನು ಬೆರಗುಗೊಳಿಸುವ ಅನೇಕ ನಿಗೂಢ ಮತ್ತು ಆಸಕ್ತಿದಾಯಕ ವಿಷಯಗಳನ್ನು ನಾವು ಕಾಣಬಹುದು. ಅತ್ಯಂತ ಆಸಕ್ತಿದಾಯಕ ಪಕ್ಷಿ ಯಾವುದೆಂದರೆ ಟೈಟ್ ಮೌಸ್ ಅಥವಾ ಟಿಟಿಹಾರಿ ಪಕ್ಷಿ. ಟೈಟ್ ಮೌಸ್ ನೆಲದ ಮೇಲೆ ಹಾರಬಲ್ಲ ಏಕೈಕ ಪಕ್ಷಿಯಾಗಿದೆ. ಅಷ್ಟು ಮಾತ್ರವಲ್ಲ, ಅದು ಎಂದಿಗೂ ಮರದ ಮೇಲೆ ಕುಳಿತುಕೊಳ್ಳುವುದಿಲ್ಲ. ಕನ್ನಡದಲ್ಲಿ ಈ ಪಕ್ಷಿಯನ್ನು ಟೈಟೋನಿ ಎಂದಲೂ ಕರೆಯುತ್ತಾರೆ. ಇದು ಜವುಗು ಭೂಮಿಯಲ್ಲಿ ವಾಸಿಸುವ ಪಕ್ಷಿಯಾಗಿದೆ. ಇದನ್ನು ಇಂಗ್ಲಿಷ್ ಹೆಸರಿನಲ್ಲಿ ಲ್ಯಾಪ್ವಿಂಗ್ ಎಂದು ಕರೆಯುತ್ತಾರೆ. ಇದು ಉದ್ದವಾದ ಕಾಲುಗಳನ್ನು ಹೊಂದಿದ್ದು ಬೂದು ಮತ್ತು ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಇದರ ಧ್ವನಿ ಕೂಡ ಬಹಳ ವಿಭಿನ್ನವಾಗಿದೆ ಮತ್ತು ಗುರುತಿಸಬಹುದಾಗಿದೆ. ನಾಲ್ಕನೇ ಪ್ರಶ್ನೆ, ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಬಲಪಡಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಎಳನೀರು, ಸಿ ಮಜ್ಜಿಗೆ, ಡಿ ಅನ್ನದ ನೀರು. ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನದ ನೀರು. ಅನ್ನ ಬೆಸೆದ ನೀರಿನಲ್ಲಿ ಉತ್ಕರ್ಷಣ ನಿರೋಧಕಗಳು ಮತ್ತು ಕೆಲವು ಅಗತ್ಯ ಜೀವಸತ್ವಗಳಿವೆ. ಇದು ನಿಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಬಲಪಡಿಸಲು ಸಹಾಯ ಮಾಡುತ್ತದೆ. ದೇಹದ ರೋಗನಿರೋಧಕ ವ್ಯವಸ್ಥೆಯು ಬಲವಾಗಿದ್ದಾಗ ಸೋಂಕಿನ ಸಾಧ್ಯತೆಗಳು ಕಡಿಮೆ ಇರುತ್ತವೆ. ಬಿಳಿ ವಿಸರ್ಜನೆಯಿಂದಾಗಿ ದೇಹದಲ್ಲಿ ಬಹಳಷ್ಟು ದೌರ್ಬಲ್ಯ ಮತ್ತು ಆಯಾಸವನ್ನು ಅನುಭವಿಸಲಾಗುತ್ತದೆ. ಮಹಿಳೆಯರು ಇದನ್ನು ಕುಡಿಯುವುದರಿಂದ ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ. ಈ ನೀರಿನಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ನಿಮ್ಮ ದೇಹದ ಆಯಾಸವನ್ನು ನಿವಾರಿಸಲು ಮತ್ತು ದೇಹದ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಐದನೇ ಪ್ರಶ್ನೆ, ಬಾಯಿಯ ಸೋಂಕು ಮತ್ತು ಬ್ಯಾಕ್ಟೀರಿಯಾಗಳಿಂದ ಹಲ್ಲುಗಳನ್ನು ರಕ್ಷಿಸುವುದು ಯಾವುದು? ಆಪ್ಷನ್ಸ್: ಎ ನೇರಳೆ ಹಣ್ಣು, ಬಿ ನಿಂಬೆಹಣ್ಣು, ಸಿ ಕಬ್ಬು, ಡಿ ತೆಂಗಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ನೇರಳೆ ಹಣ್ಣು. ನೇರಳೆ ಹಣ್ಣು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಇದು ಬಾಯಿಯ ಸೋಂಕು ಮತ್ತು ಬ್ಯಾಕ್ಟೀರಿಯಾಗಳಿಂದ ಹಲ್ಲುಗಳನ್ನು ರಕ್ಷಿಸುತ್ತದೆ. ವಾಸ್ತವವಾಗಿ ನೇರಳೆಯನ್ನು ಹಲ್ಲು ಮತ್ತು ಒಸಡುಗಳನ್ನು ಬಲಪಡಿಸಲು ಬಳಸಲಾಗುತ್ತದೆ ಮತ್ತು ಇದರ ಎಲೆಗಳು ಸಂಕೋಚಕ ಗುಣವನ್ನು ಹೊಂದಿದ್ದು ಗಂಟಲಿನ ಸಮಸ್ಯೆಗಳಿಗೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಮತ್ತು ನೇರಳೆ ಹಣ್ಣು ನೈಸರ್ಗಿಕವಾದ ಸಂಕೋಚಕ ಗುಣವನ್ನು ಹೊಂದಿರುವುದರಿಂದ ತ್ವಚೆಯ ಮೇಲಿನ ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೇರಳೆ ಹಣ್ಣಿನ ಸೇವನೆಯು ಚರ್ಮವನ್ನು ತೆರವುಗೊಳಿಸುವುದಲ್ಲದೆ ರಕ್ತವನ್ನು ಶುದ್ಧೀಕರಿಸುತ್ತದೆ, ಅಲ್ಲದೆ ಕಣ್ಣಿನ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ. ಮಧುಮೇಹಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ತಗ್ಗಿಸಿಕೊಳ್ಳಲು ನೇರಳೆ ಹಣ್ಣಿನ ಸೇವನೆ ಸೂಕ್ತವಾಗಿದೆ. ಆರನೇ ಪ್ರಶ್ನೆ, ವಿಶ್ವದ ಅತ್ಯಂತ ಕ್ರೂರ ಬುಡಕಟ್ಟು ಜನಾಂಗ ಯಾವುದು? ಆಪ್ಷನ್ಸ್: ಎ ಮೂರ್, ಬಿ
ನಿಪ್ಪೋನಿಸ್, ಸಿ ಮುರ್ಸಿ, ಡಿ ಟೋಡಾಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಮುರ್ಸಿ. ಆಫ್ರಿಕಾದ ಇಥಿಯೋಪಿಯಾದ ಓಮೋ ಕಣಿವೆಯಲ್ಲಿ ವಾಸಿಸುವ ಮುರ್ಸಿ ಎಂಬ ಬುಡಕಟ್ಟು ಜನಾಂಗದಲ್ಲಿ ಒಂದು ವಿಚಿತ್ರ ಸಂಪ್ರದಾಯವಿದೆ. ಇಂದಿಗೂ ಹೊರಗಿನ ಪ್ರಪಂಚದೊಂದಿಗೆ ಹೆಚ್ಚು ಸಂಪರ್ಕವಿಲ್ಲದೆ ತಮ್ಮದೇ ಆದ ಸಂಸ್ಕೃತಿಯಲ್ಲಿ ಬದುಕುತ್ತಿರುವ ಇವರ ಸೌಂದರ್ಯದ ಕತೆ ಕೇಳಿದರೆ ಬೆರಗಾಗುವುದು ಖಚಿತ. ಮುರ್ಸಿ ಬುಡಕಟ್ಟಿನಲ್ಲಿ ಒಂದು ಹುಡುಗಿ ಪ್ರೌಢಾವಸ್ಥೆಗೆ ಕಾಲಿಟ್ಟಾಗ ಅವಳ ಕೆಳ ತುಟಿಗೆ ಚಾಕುವಿನಿಂದ ಒಂದು ಸಣ್ಣ ರಂಧ್ರವನ್ನು ಮಾಡುತ್ತಾರೆ. ನಂತರ ದಿನ ಕಳೆದಂತೆ ಆ ರಂಧ್ರವನ್ನು ನಿಧಾನವಾಗಿ ದೊಡ್ಡದು ಮಾಡುತ್ತಾ ಅದರಲ್ಲಿ ಜೇಡಿ ಮಣ್ಣಿನಿಂದ ಮಾಡಿದ ದುಂಡಗಿನ ತಟ್ಟೆಯನ್ನು ಸೇರಿಸುತ್ತಾರೆ. ವರ್ಷಗಳು ಕಳೆದಂತೆ ಆ ತಟ್ಟೆಗೆ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ. ಯಾರ ತುಟಿಯಲ್ಲಿ ಅತಿ ದೊಡ್ಡ ತಟ್ಟೆ ಇರುತ್ತದೆಯೋ ಅವಳು ಆ ಬುಡಕಟ್ಟಿನಲ್ಲಿ ಅತ್ಯಂತ ಸುಂದರಿ ಮತ್ತು ಗೌರವಾನ್ವಿತ ಮಹಿಳೆ ಎಂದು ಪರಿಗಣಿಸಲಾಗುತ್ತದೆ. ಇದು ಅವರಿಗೆ ಒಂದು ಸ್ಟೇಟಸ್ ಸಿಂಬಲ್ ಇದ್ದ ಹಾಗೆ. ಇಂತಹ ಕೆಲ ಕ್ರೂರ ಆಚರಣೆಗಳಿಂದ ಈ ಬುಡಕಟ್ಟು ಜನಾಂಗದವರನ್ನು ವಿಶ್ವದ ಅತ್ಯಂತ ಕ್ರೂರ ಬುಡಕಟ್ಟು ಜನಾಂಗದವರು ಎಂದು ಪರಿಗಣಿಸಲಾಗಿದೆ. 7ನೇ ಪ್ರಶ್ನೆ. ಮಲಬದ್ಧತೆ ಸಮಸ್ಯೆ ಇರುವವರು ಯಾವ ಆಹಾರವನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಹಾಲಿನ ಉತ್ಪನ್ನ, ಬಿ ಮಟನ್, ಸಿ ಕರಿದ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಡಿಮೆ ನಾರಿನಾಂಶವಿರುವ ಆಹಾರವನ್ನು ಮೂಲವ್ಯಾಧಿ ಸಮಸ್ಯೆ ಗುಣಮುಖವಾಗುವವರೆಗೂ ಸೇವಿಸಬಾರದು. ಮೂಲವ್ಯಾಧಿಯಿಂದ ಬೇಗನೆ ಗುಣಮುಖರಾಗಲು ಹಾಲಿನ ಉತ್ಪನ್ನಗಳಾದ ಹಾಲು, ಚೀಸ್ ಹಾಗೂ ಇತರ ಹಾಲಿನ ಉತ್ಪನ್ನಗಳನ್ನು ಸೇವಿಸಬಾರದು. ಮೈದಾದಿಂದ ಮಾಡಿದ ತಿಂಡಿಗಳು, ಆಹಾರಗಳು ಮಲಬದ್ಧತೆ ಸಮಸ್ಯೆ ಮತ್ತಷ್ಟು ಹೆಚ್ಚಿಸುವುದರಿಂದ ಇವುಗಳನ್ನು ತಿನ್ನಬಾರದು. ಮಟನ್ ಸುಲಭವಾಗಿ ಜೀರ್ಣವಾಗುವುದಿಲ್ಲ, ಆದ್ದರಿಂದ ಮೂಲವ್ಯಾಧಿ ಇರುವಾಗ ಇವುಗಳನ್ನು ತಿನ್ನಬಾರದು. ಶೀತಲೀಕರಿಸಿದ ಹಾಗೂ ಸಂಸ್ಕರಿಸಿದ ಆಹಾರಗಳಲ್ಲಿ ಅಧಿಕ ಸೋಡಿಯಂ ಹಾಗೂ ಕಡಿಮೆ ನಾರಿನಾಂಶವಿರುತ್ತದೆ. ಹಾಗಾಗಿ ಸಂಸ್ಕರಿಸಿದ ಆಹಾರಗಳಿಂದ ದೂರವಿರುವುದು ಉತ್ತಮ. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಿಂದ ದೂರವಿರಿ. ಅಧಿಕ ಉಪ್ಪು ಇರುವ ಆಹಾರವನ್ನು ಸೇವಿಸಬಾರದು. 8ನೇ ಪ್ರಶ್ನೆ. ನಿಮ್ಮ ಮಕ್ಕಳ ಫೋಟೋಗಳನ್ನು ಮನೆಯ ಯಾವ ದಿಕ್ಕಿನಲ್ಲಿ ಇಡಬೇಕು? ಆಪ್ಷನ್ಸ್ ಎ ಪೂರ್ವ, ಬಿ ಪಶ್ಚಿಮ, ಸಿ ದಕ್ಷಿಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಿಮ್ಮ ಮಗುವಿನ ಫೋಟೋವನ್ನು ಪೂರ್ವ ದಿಕ್ಕಿನಲ್ಲಿ ಇಡುವುದರಿಂದ ನಿಮ್ಮ ಮಗು ಬುದ್ಧಿವಂತ ಮತ್ತು ಶಕ್ತಿಶಾಲಿಯಾಗುತ್ತದೆ. ಅವನು ಜೀವನದಲ್ಲಿ ಯಶಸ್ವಿ ಸ್ಥಾನವನ್ನು ಸಾಧಿಸುತ್ತಾನೆ ಮತ್ತು ಅವನ ಮೇಲೆ ಯಾವಾಗಲೂ ದೇವರ ಆಶೀರ್ವಾದ ಇರುತ್ತದೆ. ನಿಮ್ಮ ಮನೆಯ ಪಶ್ಚಿಮ ದಿಕ್ಕು ಮಕ್ಕಳು ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದೆ. ಮಕ್ಕಳ ಛಾಯಾಚಿತ್ರಗಳನ್ನು ಈ ದಿಕ್ಕಿನಲ್ಲಿ ಇರಿಸುವುದರಿಂದ ತುಂಬ ಒಳಿತಾಗುತ್ತದೆ. ಇಲ್ಲಿ ಮಗುವಿನ ಫೋಟೋ ಇಡುವುದರಿಂದ ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೊಂದುತ್ತಾರೆ ಮತ್ತು ಜೀವನದಲ್ಲಿ ಯಾವಾಗಲೂ ಬೆಳವಣಿಗೆಯ ಹಾದಿಯ ಕಡೆ ಸಾಗುತ್ತಾರೆ. ಇನ್ನು ನಿಮ್ಮ ಮಗುವಿನ ಫೋಟೋವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ಮಗು ಬೇಗನೆ ಜವಾಬ್ದಾರಿಯುತವಾಗುತ್ತದೆ ಮತ್ತು ಇಡೀ ಕುಟುಂಬವನ್ನು ಒಬ್ಬಂಟಿಯಾಗಿ ನೋಡಿಕೊಳ್ಳುವ ಧೈರ್ಯವನ್ನು ಬೆಳೆಸಿಕೊಳ್ಳುತ್ತಾನೆ. ಒಂದರ್ಥದಲ್ಲಿ ಈ ದಿಕ್ಕು ಮನೆಯ ಮಾಲೀಕರಿಗೆ ಸಂಬಂಧಿಸಿದೆ. 9ನೇ ಪ್ರಶ್ನೆ. ಹುಲಿಗಿಂತಲೂ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು? ಆಪ್ಷನ್ಸ್ ಎ ಹಸು, ಬಿ ಸಿಂಹ, ಸಿ ಆನೆ, ಡಿ ಜಿಂಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಹ. 1972ರವರೆಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹವಾಗಿತ್ತು. ಆದರೆ 1973ರಲ್ಲಿ ಭಾರತ ಸರ್ಕಾರ ಅದನ್ನು ಬದಲಾಯಿಸಿ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಿತು. ಇದಕ್ಕೆ ಕಾರಣ ಹುಲಿಯ ಜನಸಂಖ್ಯೆ ಕಡಿಮೆಯಾಗುತ್ತಿರುವುದು ಮತ್ತು ಅದನ್ನು ರಕ್ಷಿಸುವ ಅಗತ್ಯವಾಗಿತ್ತು. 20ನೇ ಶತಮಾನದಲ್ಲಿ ಭಾರತದಲ್ಲಿ ಹುಲಿಗಳ ಸಂಖ್ಯೆ ವೇಗವಾಗಿ ಕಡಿಮೆಯಾಗುತ್ತಿತ್ತು. ಬೇಟೆ ಮತ್ತು ಅರಣ್ಯನಾಶದಿಂದಾಗಿ ಅವು ಅಳಿವಿನ ಅಂಚಿನಲ್ಲಿದ್ದವು. ಹಾಗಾಗಿ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡುವ ಮೂಲಕ ಅದರ ಸಂರಕ್ಷಣೆಗೆ ಆದ್ಯತೆ ನೀಡಲಾಯಿತು. ಇದರೊಂದಿಗೆ ಹುಲಿ ತನ್ನ ಶಕ್ತಿ, ಚುರುಕುತನ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಹಾಗಾಗಿ ಇದು ಭಾರತದ ಶ್ರೀಮಂತ ಜೀವವೈವಿಧ್ಯ ಮತ್ತು ಕಾಡು ಪರಂಪರೆಯ ಸಂಕೇತವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.